ಭಾರತದ ಬಹುತೇಕ ರಾಜ್ಯಗಳಲ್ಲಿ ಪ್ರಾಬಲ್ಯ ಸಾಧಿಸಿರುವ ಬಿಜೆಪಿಯ ಗಮನ ಈಗ ದಕ್ಷಿಣದ ಕಡೆಗೆ ನೆಟ್ಟಿದೆ. ತಮಿಳುನಾಡಿನಲ್ಲಿ ಡಿಲಿಮಿಟೇಷನ್, ರೂಪಾಯಿ ಲೋಗೋ, ತ್ರಿಭಾಷಾ ಸೂತ್ರ ಅಂತ ಬಿಜೆಪಿಯನ್ನ ಕಟ್ಟಿ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದ ಎಂಕೆ ಸ್ಟಾಲಿನ್ಗೆ ಹೆಡ್ಡ ತೋಡೋದಕ್ಕೆ ಬಿಜೆಪಿಯ ಚಾಣಕ್ಯ ಅಮಿತ್ ಶಾ ರಣತಂತ್ರವನ್ನ ಹೆಣಿತಾ ಇದ್ದಾರೆ ಅಂತ ಹೇಳಲಾಗ್ತಿದೆ. ಅದರ ಮುನ್ಸೂಚನೆಯಾಗಿ ಎಐಎಡಿಎಂಕೆ ಪ್ರಧಾನ ಕಾರ್ಯದರ್ಶಿ ಮತ್ತು ವಿರೋಧ ಪಕ್ಷದ ನಾಯಕ ಎಡಪ್ಪಾಡಿ ಪಳನಿಸ್ವಾಮಿ ಅವರನ್ನ ಭೇಟಿಯಾಗಿದ್ದಾರೆ. ಈ ಮೂಲಕ ಹಳೆ ಸ್ನೇಹಿತರು ಮತ್ತೆ ಕೈಜೋಡಿಸಿ ಸ್ಟಾಲಿನ್ ಅನ್ನ ಮೂಲೆ ಗುಂಪು ಮಾಡೋದಕ್ಕೆ ಸಿದ್ಧತೆ ನಡೆಸಲಾಗ್ತಿದೆ ಎನ್ನಲಾಗ್ತಿದೆ. ತಮಿಳುನಾಡಿನಲ್ಲಿ 2026ರ ವಿಧಾನಸಭಾ ಚುನಾವಣೆಗೆ ಸಿದ್ಧತೆಗಳು ಈಗಾಗಲೇ ಶುರುವಾಗಿದೆ. ಇಂಥ ಹೊತ್ತಲ್ಲಿ ಆಡಳಿತ ಪಕ್ಷವಾಗಿರೋ ಡಿಎಂಕೆ ಎಂಕೆ ಸ್ಟಾಲಿನ್ ನೇತೃತ್ವದಲ್ಲಿ ಚುನಾವಣೆಗಾಗಿ ತಯಾರಿ ಮಾಡಿಕೊಳ್ತಾ ಇದೆ. ಇದರ ನಡುವೆ ಪ್ರತಿಪಕ್ಷಗಳಾದ ಎಐಎಡಿಎಂಕೆ ಮತ್ತು ಬಿಜೆಪಿ ತಮ್ಮ ತಂತ್ರಗಳನ್ನು ರೂಪಿಸ್ತಾ ಇವೆ. ಅದರ ಒಂದು ಭಾಗವಾಗಿ ಎಐಎಡಿಎಂಕೆ ಪ್ರಧಾನ ಕಾರ್ಯದರ್ಶಿ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಅವರ ಜೊತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಭೇಟಿ ತಮಿಳುನಾಡಿನಲ್ಲಿ ಮೈತ್ರಿಗಾಗಿ ಬಿಜೆಪಿ ಮತ್ತು ಎಐಎಡಿಎಂಕೆ ನಾಯಕರ ನಡುವೆ ಅನೇಕ ಸುತ್ತಿನ ಮಾತುಕತೆಗಳು ನಡೆದಿವೆ ಅನ್ನೋ ಮಾತಿಗೆ ಸ್ಪಷ್ಟನೆ ಸಿಕ್ಕ ಹಾಗೆ ಕಾಣಿಸ್ತಾ ಇದೆ. ಇದರೊಂದಿಗೆ ಸ್ಟಾಲಿನ್ ಬಿಜೆಪಿಯನ್ನ ಉತ್ತರ ಭಾರತದ ಪಕ್ಷ ಅಂತ ಕರೆಯೋ ಮೂಲಕ ಬಿಜೆಪಿಯನ್ನ ಗುರಿ ಮಾಡಿಕೊಂಡಿರೋ ರೀತಿಯಿಂದ ಸ್ಥಳೀಯ ಪಕ್ಷವನ್ನ ಕರೆದುಕೊಂಡು ಹೋಗೋದು ಸುಲಭವಾಗುತ್ತೆ ಅನ್ನೋದು ಅಮಿತ್ ಶಾ ಲೆಕ್ಕಾಚಾರ. ಬಿಜೆಪಿ ಜೊತೆಗಿನ ಮೈತ್ರಿಯ ಬಗ್ಗೆ ಎಐಎಡಿಎಂಕೆ ತನ್ನ ನಿಲುವನ್ನ ಮರುಪರಿಶೀಲಿಸೋದ್ರ ಬಗ್ಗೆ ಜಾಸ್ತಿ ಆಗ್ತಾ ಇರೋ ಊಹಾಪೋಹಗಳ ಮಧ್ಯೆ ಈ ಸಭೆ ಆಗಿದೆ. ಈ ತಿಂಗಳ ಆರಂಭದಲ್ಲೇ ಬಿಜೆಪಿ ಜೊತೆಗಿನ ಮೈತ್ರಿ ಬಗ್ಗೆ ಕೇಳಿದಾಗ ಪಳನಿಸ್ವಾಮಿ ಅವರು 6 ತಿಂಗಳು ಕಾಯಿರಿ ಅಂತ ಹೇಳಿದ್ರು. ಇನ್ನು ತಮಿಳುನಾಡಿನ ಪ್ರಮುಖ ವಿರೋಧ ಪಕ್ಷವಾದ ಎಐಎಡಿಎಂಕೆ ಕೇಸರಿ ಪಕ್ಷದ ರಾಜ್ಯ ನಾಯಕತ್ವದೊಂದಿಗೆ ಕೆಲವು ಭಿನ್ನಾಭಿಪ್ರಾಯಗಳಾದ ಮೇಲೆ 2024ರ ಲೋಕಸಭಾ ಚುನಾವಣೆಗೂ ಮುನ್ನ ಸೆಪ್ಟೆಂಬರ್ 2023ರಲ್ಲಿ ತನ್ನ ಸಂಬಂಧವನ್ನು ಮುರಿದುಕೊಂಡಿತ್ತು. ದ್ರಾವಿಡ ನಾಯಕ ಸಿಎನ್ ಅಣ್ಣಾದೊರೈ ಅವರ ಬಗ್ಗೆ ಅಣ್ಣಾಮಲೈ ಕೊಟ್ಟಂತ ಹೇಳಿಕೆಗೆ ಎಐಎಡಿಎಂಕೆ ನಾಯಕರು ಕ್ಷಮೆಯಾಚಿಸಬೇಕು ಅಂತ ಅವರನ್ನ ಬದಲಾಯಿಸಬೇಕು ಅಂತ ಒತ್ತಾಯಿಸಿದ್ರು. ಆದರೆ ಅಣ್ಣಾಮಲೈ ಅವರು ಸ್ವಲ್ಪ ಸಮಯದಿಂದ ಎಐಎಡಿಎಂಕೆ ಮೇಲಿನ ತಮ್ಮ ಟೀಕೆಗಳನ್ನು ಕಮ್ಮಿ ಮಾಡಿದ್ದಾರೆ. ಇದು ಎಐಎಡಿಎಂಕೆ ಹಾಗೆ ಬಿಜೆಪಿ ತಮ್ಮ ಮೈತ್ರಿಯನ್ನ ಮತ್ತೆ ಶುರು ಮಾಡಿದ್ರೆ ರಾಜ್ಯದಲ್ಲಿ ಆಡಳಿತಾರೂಢ ಡಿಎಂಕೆ ನೇತೃತ್ವದ ಇಂಡಿಯಾ ಬಣಕ್ಕೆ ಬಲವಾದ ಸವಾಲೊಡ್ಡೋ ಸಾಧ್ಯತೆ ಇದೆ ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ತಮಿಳುನಾಡಿನಲ್ಲಿ 23 ಲೋಕಸಭಾ ಸ್ಥಾನಗಳಲ್ಲಿ ಸ್ಪರ್ಧೆಗಿಳಿದಿತ್ತು. ಇದರಲ್ಲಿ 19 ಸ್ಥಾನಗಳಲ್ಲಿ ಬಿಜೆಪಿ ನೇರವಾಗಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿತ್ತು. ಹಾಗೆ 4 ಸ್ಥಾನಗಳಲ್ಲಿ ಮಿತ್ರ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಳ್ತು. ಇದರಲ್ಲಿ ಬಿಜೆಪಿ ಒಟ್ಟು 11.24% ಮತಗಳನ್ನು ಪಡೆದುಕೊಳ್ತು. ಇದು 2019ರಲ್ಲಿ ಗಳಿಸಿದ 3.6% ಮತ ಹಂಚಿಕೆಗಿಂತ ಸುಮಾರು 4 ಪಟ್ಟು ಜಾಸ್ತಿ. ಆದರೆ ಎಐಎಡಿಎಂಕೆ 20.46% ಮತಗಳನ್ನು ಗಳಿಸಿತು. ಹೀಗಾಗಿ ಈ ಎರಡೂ ಪಕ್ಷಗಳ ಮತ ಬ್ಯಾಂಕ್ಗಳನ್ನು ಒಟ್ಟು ಮಾಡಿದ್ರೆ 31%ಕ್ಕಿಂತ ಜಾಸ್ತಿ ಆಗುತ್ತೆ. ಹೀಗಾಗಿನೇ ಬಿಜೆಪಿ ಮತ್ತು ಎಐಎಡಿಎಂಕೆ ಒಟ್ಟಾಗಿ ಸೇರಿದ್ರೆ ಡಿಎಂಕೆಗೆ ಗಂಭೀರ ಸವಾಲು ಎದುರಾಗೋ ಸಾಧ್ಯತೆ ಇದೆ ಅಂತ ಹೇಳಬಹುದು.